ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತು ಮನೆ ಡೀಪ್ ಕ್ಲೀನಿಂಗ್ ಭಾಗದಲ್ಲಿ ಕಬೋರ್ಡ್ಸ್ ಆರ್ಗನೈಸೇಷನ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಟ್ಟೆಗಳನ್ನ ಕಬೋರ್ಡಲ್ಲಿ ಬೀರುಗಳಲ್ಲೆಲ್ಲಾನು ಜೋಡಿಸ್ಕೊಳ್ತಾ ಇರ್ತೀವಿ. ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಬಟ್ ನಾವು ಮಾಡುವಂಥ ಕೆಲವೊಂದು ಫೋಲ್ಡಿಂಗ್ ಮಿಸ್ಟೇಕ್ಸಿಂದ, ಕೆಲವೊಂದು ನಾರ್ಮಲ್ ನಾವು ಜೋಡಿಸೋವಂಥ ವಿಧಾನದಿಂದ ಕೂಡ ಬಟ್ಟೆಗಳು ನೀಟಾಗಿ ಕಾಣಿಸ್ತಾ ಇರ್ಬೋದು. ಹಾಗಾದರೆ ನಾನು ಈ ವಿಡಿಯೋದಲ್ಲಿ ಒಂದು 10 ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡೋದಾದರೆ ಡೆಫಿನೆಟ್ಲಿ ನೀವು ಬಟ್ಟೆಗಳನ್ನ ಬೀರುವಲ್ಲಾದರೂ ಜೋಡಿಸಿ, ಕಬೋರ್ಡ್ಸಲ್ಲಿ ವಾರ್ಡ್ರೋಬ್ಸಲ್ಲಾದರೂ ಜೋಡಿಸಿದ್ರು ಯಾವಾಗಲೂ ನೀಟಾಗಿರುತ್ತೆ. ನಿಮಗೆ ತೆಗೆಯೋದು ಕೂಡ ಈಸಿ ಆಗುತ್ತೆ. ಕಡಿಮೆ ಜಾಗದಲ್ಲಿ ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೋಬೋದು. ಹಾಗಾದರೆ ಈ ಇಂಟ್ರೆಸ್ಟಿಂಗ್ 10 ಟಿಪ್ಸ್ ಯಾವುದು ಅಂತ ವಿತೌಟ್ ಡಿಲೇ ನೋಡೋಣವಾ? ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಿಮ್ಗೆ ಈ ಕಂಟೆಂಟ್ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಫಸ್ಟಿಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಬೋರ್ಡಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಬೆಡ್ಶೀಟ್ನ, ಇದು ಟವಲ್ನ ಬೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಎಲ್ಲ ಬಟ್ಟೆಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಈ ಬಟ್ಟೆಗಳನ್ನೆಲ್ಲ ಡೈರೆಕ್ಟಾಗಿ ಕಬೋರ್ಡಲ್ಲಿ ಜೋಡಿಸೋದಕ್ಕಿಂತ ಮುಂಚೆ ಒಂದ್ಸತಿ ಡಿಕ್ಲಟರ್ ಮಾಡ್ಕೊಳ್ತೀನಿ. ಇದರಲ್ಲಿ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರುವಂಥ ಬಟ್ಟೆಗಳು ಯಾವುದು, ಅದರಲ್ಲೂ ಕಂಫರ್ಟ್ ಇಲ್ಲದೆ ಇರುವಂಥ ಬಟ್ಟೆಗಳು ಯಾವುದು, ಶೇಡ್ ಆಗಿರುವಂಥದ್ದು ಇರ್ಬೋದು ಅಥವಾ ಸೈಜಸಲ್ಲಿ ವೇರಿಯೇಷನ್ಸ್ ಇದ್ದು ಯಾರಿಗಾದ್ರೂ ಕೊಡಬೇಕು ಅಂತ ಅಂದ್ಕೊಂಡಿರೋ ಬಟ್ಟೆಗಳನ್ನೆಲ್ಲ ಕೂಡ ಡಿಕ್ಲಟರ್ ಮಾಡಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಮಕ್ಕಳಾದಮೇಲೆ ನಮ್ಮ ಬಾಡಿಗೆ ಬಟ್ಟೆಗಳ ಕಂಫರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂದರೆ ನಮಗೆ ಯಾವುದು ಕಂಫರ್ಟಬಲಾಗಿ ಫೀಲ್ ಆಗುತ್ತೋ ಅಂಥ ಬಟ್ಟೆಗಳನ್ನ ಧರಿಸಿದಾಗ ಮಾತ್ರನೇ ನಾವು ಈಸಿಯಾಗಿ ಕ್ಯಾರಿ ಮಾಡ್ತೀವಿ. ಈವನ್ ಕೆಲಸ ಮಾಡೋಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಹಂಗಾಗಿ ನಮ್ಮ ಬಾಡಿಗೆ ತಕ್ಕಂಗೆ ನಾವು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲೆಲ್ಲ ನಮ್ಮ ಕಾಲೇಜ್ ಡೇಸಲ್ಲಿ ಲೆಗಿನ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಈಗ ಲೆಗಿನ್ಸ್ ಹಾಕಿದಾಗ ನಮಗೆ ಒಂದು ರೀತಿ ಸ್ಕಿನ್ ಇರಿಟೇಷನ್ಸ್ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಿರುತ್ತೆ. ಅದ್ರ ಪ್ರಕಾರ ನಾನು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಟ್ ಪ್ರೆಸೆಂಟ್ ನನ್ನ ಬಾಡಿಗೆ ಕಂಫರ್ಟಬಲ್ ಇರೋವಂಥ ಕ್ಲಾತ್ಸ್ ಯಾವುದೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಉಳಿದಿರೋದೆಲ್ಲ ಕೂಡ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಆರ್ಗನೈಸರ್ಸಲ್ಲಿ ಇಟ್ಟಿರುವಂಥದ್ದೆಲ್ಲ ನಾನು ಯೂಸ್ ಮಾಡೋವಂಥದ್ದು. ಅದು ಬಿಟ್ಟರೆ ಈಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಕೆಲವೊಂದು ಶೇಡ್ ಆಗಿರುವಂಥದ್ದು. ಇನ್ನು ಈ ಡ್ರೆಸ್ ಅಂತೂ ಸೈಜ್ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿದೆ, ಹಂಗಾಗಿ ನಾನು ಎಲ್ಲದನ್ನ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಈ ಫ್ರಾಕ್ ತುಂಬ ಚೆನ್ನಾಗಿದೆ, ಬಟ್ ಇದಕ್ಕೆ ಸ್ಲೀವ್ಸು ಸಪ್ರೇಟಾಗಿ ಅಟ್ಯಾಚ್ ಮಾಡಿಸ್ದೆ. ಅದು ಯಾಕೋ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ, ಹಾಕ್ಕೊಂಡಾಗ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಲ್ಲ. ಅದನ್ನು ಸ್ವಲ್ಪ ರಿಪೇರ್ ಮಾಡಿಸ್ಬೇಕು, ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಈ ಫ್ರಾಕ್ ಒಂದು ಬಿಟ್ಟರೆ ಉಳಿದಿರೋವಂಥದ್ದೆಲ್ಲ ಬೇರೆಯವ್ರು ಕೊಡೋ ಅಂಥದ್ದೇ, ಹಂಗಾಗಿ ಸೊ ದಿವಾನ್ ಮೇಲೆ ಒಂದು ಕಡೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮಕ್ಕಳ ಬಟ್ಟೆ ಎಲ್ಲ ಕೂಡ ಡಿಕ್ಲಟರ್ ಮಾಡಿದ್ಮೇಲೆ ಒಟ್ಟಿಗೆ ಕೊಡ್ಬೋದು ಅನ್ನೋದ್ರಿಂದ. ನೆಕ್ಸ್ಟ್, ಸಾಮಾನ್ಯವಾಗಿ ಕಬೋರ್ಡ್ಸಲ್ಲೂ ಕೂಡ ಸಣ್ಣ ಸಣ್ಣ ಹುಳ ಅನ್ನೋದು ಆಗ್ತಾ ಇರುತ್ತೆ. ಸಣ್ಣ ಹುಳ, ಗೂಡು ಕಟ್ಟೋ ಹುಳ ಎಲ್ಲ ಆಗಬಾರ್ದು ಅನ್ನೋದಾದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಸ್ಪ್ರೇ ಬಾಟಲಲ್ಲಿ ಸ್ವಲ್ಪ ವಾಟರ್ನ ಹಾಕ್ಕೊಂಡಿದ್ದೀನಿ, ಫಿಲ್ಟರ್ ವಾಟರು. ಅದರಲ್ಲಿ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದರ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ನಾನು ಒಂದು 6 ರಿಂದ 8 ಕಲರ್ ಕಾಂಬೋ ಸೆಟ್ಟಲ್ಲಿ ತೊಗೊಂಡಿರ್ತೀನಿ ಈ ಎಸೆನ್ಷಿಯಲ್ ಆಯಿಲ್ಸ್ನ. ಯಾವ ಫ್ರೇಗ್ರೆನ್ಸ್ ಇಷ್ಟನೋ ಅದನ್ನು ಸೆಲೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಜಸ್ಟ್ ನೀರಲ್ಲಿ ಫ್ರೇಗ್ರೆನ್ಸ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ತೋರಿಸೋ ಥರ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಟ್ರಸ್ಟ್ ಮೀ, ಈ ಥರ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರಿಂದ ಈ ಸಣ್ಣ ಸಣ್ಣ ಪೆಸ್ಟ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಗೂಡು ಕಟ್ಟೋ ಹುಳಗಳಿರ್ಬೋದು, ಸಣ್ಣ ಇರುವೆಗಳು, ಆಮೇಲೆ ಸಣ್ಣ ಸಣ್ಣ ಈ ಕಾಕ್ರೋಚಸ್ ಎಲ್ಲ ಬರುತ್ತೆ ಅಲ್ವಾ, ಅದು ಕೂಡ ಅವಾಯ್ಡ್ ಆಗುತ್ತೆ. ಇವನ್ ಬಟ್ಟೆಗಳಲ್ಲೂ ಕೂಡ ದುರ್ವಾಸನೆ ಅನ್ನೋದು ಬರ್ದಿರ ಇರುತ್ತೆ. ಫ್ರೆಶ್ ಆಗಿ ಫ್ರೇಗ್ರೆನ್ಸ್ ಫುಲ್ ಆಗಿರುತ್ತೆ. ಬಟ್ ಇದು ವುಡ್ ಮೆಟೀರಿಯಲ್ ಆಗಿರೋದ್ರಿಂದ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ಮೇಲೆ ಒಂದ್ಸತಿ ವೆಟ್ ಕ್ಲಾತಿಂದ ಒರೆಸ್ಬಿಟ್ಟು ಆಮೇಲೆ ಕಂಪಲ್ಸರಿಯಾಗಿ ಡ್ರೈ ಬಟ್ಟೆಯಿಂದ ಒರೆಸ್ಕೋಬೇಕಾಗತ್ತೆ. ನೆಕ್ಸ್ಟ್, ಬಟ್ಟೆಗಳು ಒನ್ಸ್ ಜೋಡಿಸಿದ್ಮೇಲೆ ನೀಟಾಗಿ ಕಾಣಿಸ್ಬೇಕು, ಲಾಂಗ್ ಲಾಸ್ಟಿಂಗ್ ಆಗಿ ಮೇಂಟೈನ್ ಮಾಡಬೇಕು ಅಂದರೆ ಈ ಆರ್ಗನೈಸರ್ಸ್ ಅಂತೂ ತುಂಬಾ ಬೆಸ್ಟ್. ಅದರಲ್ಲೂ ನನ್ನ ಕಬೋರ್ಡ್ಗೆ ಸೂಟಬಲ್ ಆಗಿರುವಂಥ ಆರ್ಗನೈಸರ್ಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸೈಜಸ್ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಹ್ಯಾಂಗಿಂಗ್ ಶೆಲ್ಫ್ ಆರ್ಗನೈಸರು. ಇದರಲ್ಲಿ 3 ಸ್ಟೆಪ್ 4 ಸ್ಟೆಪ್ ಇರೋವಂಥದ್ದು ಸಿಗುತ್ತೆ. ಆಮೇಲೆ ಕಲರ್ ಕಾಂಬಿನೇಷನ್ಸ್ ಕೂಡ ವೇರಿಯೇಷನ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಇದೇ ಥರ ನಾನು ಕೆಲವೊಂದು ಶರ್ಟ್ಸ್ ಇರ್ಬೋದು, ಕುರ್ತಾಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಕೆಲವೊಂದು ಆರ್ಗನೈಸರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ. ನಾನಿಲ್ಲಿ ತೋರಿಸ್ತಾ ಇರುವಂಥ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ, ಒಂದು 5-6 ವರ್ಷಗಳಿಂದ ಯೂಸ್ ಮಾಡ್ತಾ ಇರುವಂಥದ್ದು.
ರೀಸೆಂಟಾಗಿ ಮಕ್ಕಳ ಕಬೋರ್ಡ್ಗೂ ಕೂಡ ಒಂದು 6 months ಬ್ಯಾಕ್ ಏನೋ ಕೆಲವೊಂದು ಆರ್ಗನೈಸರ್ಸ್ನ ತೊಗೊಂಡಿದ್ದೆ, ಅದನ್ನು ಇದೇ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಇನ್ನು ಈಗ ಕುರ್ತಾಸ್ ಇಡೋದಕ್ಕೆ ನಾನು ಶರ್ಟ್ ಆರ್ಗನೈಸರ್ಸ್ ಬರುತ್ತೆ ಅಲ್ವಾ, ಅದನ್ನೇ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಮೇಯ್ನಾಗಿ ಏನಂದರೆ ಒಂದು ಬಟ್ಟೆನ ತೆಗೆದಾಗ ಇನ್ನೊಂದು ಬಟ್ಟೆ ಕೆಳಗಡೆ ಬಿದ್ದೋಗ್ದಿರ ಇರುತ್ತೆ. ಲಾಂಗ್ ಲಾಸ್ಟಿಂಗ್ ಆಗಿ ಕಬೋರ್ಡ್ ಆರ್ಗನೈಸೇಷನ್ನ ಮೇಂಟೈನ್ ಮಾಡಬೇಕು ಅಂದರೆ ಈ ಆರ್ಗನೈಸರ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೇ ಥರ ಇವನ್ ನೀವು ಬಾಸ್ಕೆಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಮುಂಚೆ ತೋರಿಸಿದೆಲ್ಲ ಅದು ಒಂದು ರೀತಿ ಕ್ಲಾತ್ಗೆ ಸಂಬಂಧಪಟ್ಟಿರುವಂಥ ಆರ್ಗನೈಸರ್ಸೇ, ಅಂದರೆ ಕ್ಲಾತ್ನ ಯೂಸ್ ಮಾಡಿ ಫ್ಯಾಬ್ರಿಕ್ ಯೂಸ್ ಮಾಡಿ ಮಾಡಿರೋವಂಥದ್ದು. ಬಟ್ ಇವೆಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿರೋವಂಥದ್ದು. ಈ ಬಾಸ್ಕೆಟ್ಸು ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸಪ್ರೇಟಾಗಿ ಬಟ್ಟೆಗಳನ್ನ ಸೆಗ್ರಿಗೇಟ್ ಮಾಡಿ ಜೋಡಿಸ್ಕೋಬೋದು. ಈವನ್ ಜೆಂಟ್ಸ್ ವೇರ್ನ ಕೂಡ ನಾವು ಈ ಆರ್ಗನೈಸರ್ಸಲ್ಲಿ ಜೋಡಿಸ್ಕೊಳ್ಬೋದು. ಪ್ಯಾಂಟ್ಸು, ಶರ್ಟ್ಸ್ ಎಲ್ಲ ಸಪ್ರೇಟಾಗಿ. ನಮ್ಮ ಮಕ್ಕಳ ಕಬೋರ್ಡ್ಗೆ ನಾನು ಈ ಥರದ್ದು ಆರ್ಗನೈಸರ್ಸ್ನ ತೊಗೊಂಡಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮಕ್ಕಳಂದರೆ ನೆನಪಾಯಿತು, ಮಕ್ಕಳ ಬಟ್ಟೆ ಜೋಡಿಸುವಾಗ ಆದಷ್ಟು ನೀವು ತುಂಬ ಸೆಗ್ರಿಗೇಟಾಗಿ ಜೋಡಿಸ್ಕೋಬೇಕಾಗತ್ತೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಡೈಲಿ ಬೇಸಿಡ್ ಮೇಲೆ ಯೂಸ್ ಮಾಡುವಂಥದ್ದು, ನೈಟ್ ವೇರ್ ಸಪ್ರೇಟಾಗಿ, ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋವಂಥ ಬಟ್ಟೆಗಳನ್ನ ಸಪ್ರೇಟಾಗಿ ಈ ಥರ ಸೆಕ್ಷನ್ಸ್ ಪ್ರಕಾರ ಆರ್ಗನೈಸ್ ಮಾಡಿಕೊಟ್ರೆ ತೆಗೆಯೋದು ಈಸಿ ಆಗುತ್ತೆ, ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ದಿರ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಡ್ರಾಸ್. ಈ ಥರ ಡ್ರಾಸಲ್ಲಿ ತುಂಬ ಜನ ಜುವೆಲ್ಸ್ ಇರ್ಬೋದು, ವಾಚಸ್ಸು, ಆಕ್ಸೆಸರೀಸ್ ಎಲ್ಲ ಜೋಡಿಸ್ಕೊಳ್ತಾ ಇರ್ತೀವಿ. ಈ ಡ್ರಾಸ್ನ ಬಟ್ಟೆಗಳನ್ನ ಆರ್ಗನೈಸ್ ಮಾಡೋಕ್ಕೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಲೇಡೀಸ್ ಬಟ್ಟೆನ ನೀವು ಜೋಡಿಸ್ತೀರಾ ಅನ್ನೋದಾದರೆ ನೋಡ್ತಾ ಇರ್ಬೋದು, ಇವೆಲ್ಲ ಕೂಡ ದುಪ್ಪಟ್ಟ ಇರ್ಬೋದು, ಇವನ್ ಪ್ಯಾಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಈ ಪ್ಯಾಂಟ್ಸ್ನೆಲ್ಲ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ಈ ಥರ ರೋಲಿಂಗ್ ಮೆಥಡಲ್ಲಿ ಇಡೋದ್ರಿಂದ ಕಡಿಮೆ ಜಾಗದಲ್ಲಿ ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೋಬೋದು. ಈವನ್ ಒಂದು ಬಟ್ಟೆ ತೆಗೆದಾಗ ಇನ್ನೊಂದು ಬಟ್ಟೆ ಡಿಸ್ಟರ್ಬ್ ಆಗ್ದಿರ ಇರುತ್ತೆ, ಅಂದರೆ ಬಿದ್ದೋಗೋ ಅಂಥದ್ದು, ಫೋಲ್ಡಿಂಗ್ಸ್ ಹೋಗೋ ಅಂಥದ್ದು ಪ್ರಾಬ್ಲಮ್ ಆಗ್ದಿರ ಇರುತ್ತೆ. ಇನ್ನು ನಾನು ಆಗಲೇ ಹೇಳ್ದೆ ಅಲ್ವಾ, ಕಂಫರ್ಟಬಲ್ ಆಗಿರುವಂಥ ಕ್ಲಾತ್ಸ್ನ ವೇರ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತ. ಸೊ ಇಲ್ಲಿ ಕೆಲವೊಂದು ಲೆಗಿನ್ಸ್ನ ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೀನಿ, ಯಾಕಂದರೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಬೋದು ಅನ್ನೋ ಕೆಲವೊಂದು ಪ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದೆ. ಇಟ್ಟಿರೋ ಹತ್ರನೇ ಇಟ್ಟು ಎಲಾಸ್ಟಿಕ್ ಎಲ್ಲ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾನೊಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇಲ್ಲ ಇವುಗಳನ್ನ ರೆಗ್ಯುಲರಾಗಿ. ಯಾರಿಗಾದ್ರೂ ಯೂಸ್ ಆಗೋ ಅಂಥವ್ರಿಗೆ ಕೊಡ್ಬೋದು ಅನ್ನೋದ್ರಿಂದ ಇವುಗಳನ್ನೆಲ್ಲ ಕೂಡ ಡಿಕ್ಲಿಟರ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಈ ಡ್ರಾಸಲ್ಲಿ ಒಂದು ಕಡೆ ದುಪ್ಪಟಾಸು, ಇನ್ನೊಂದು ಕಡೆ ನನ್ನ ಟ್ರ್ಯಾಕ್ ಪ್ಯಾಂಟ್ಸ್ ಇರ್ಬೋದು, ಆಮೇಲೆ ಲೆಗ್ಗಿನ್ಸಲ್ಲೂ ಕೂಡ ಆ್ಯಂಕಲ್ ಲೆಂತ್ ಪ್ಯಾಂಟ್ಸ್ನೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಡ್ರಾಸಲ್ಲಿ ನಾರ್ಮಲಾಗಿ ನಾವು ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಪೆಟಿಕೋಟ್ಸ್ ಯೂಸ್ ಮಾಡ್ತೀವಲ್ವ, ಸ್ಯಾರಿ ಪೆಟಿಕೋಟ್ಸ್ನ ಇಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವನ್ ನೀವು ದುಪ್ಪಟಾಸ್ ಇರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂಗಿದ್ರೆ ಅವರ ದುಪ್ಪಟಾಸು, ಮತ್ತು ಅವ್ರ ಕೆಲವೊಂದು ಕಾಟನ್ ವೇರ್ಸ್ ಎಲ್ಲ ಕೂಡ ರೋಲಿಂಗ್ ಮೆಥಡ್ಸಲ್ಲಿ ಜೋಡಿಸ್ಕೋಬೋದು. ಇನ್ನು ಈಗ ಬರೋ ಹಬ್ಬಕ್ಕೆ ನಾನು ಡಿಪ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ಒಂದು ಕಡೆಯಿಂದ ಎಲ್ಲದನ್ನ ವೈಪ್ ಮಾಡಿಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ಟಿಪ್ಸ್ನ ಕೊಟ್ಟರೆ ಅಟ್ ಪ್ರೆಸೆಂಟ್ ಈಗ ತುಂಬಾ ಯೂಸ್ಫುಲ್ ಆಗ್ಬೋದು ನಿಮ್ಮ ಕಬೋರ್ಡ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅನ್ನೋದ್ರಿಂದ ಕೆಲವೊಂದು ಪಾಯಿಂಟ್ಸ್ನ ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ಯಾರಿಗೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋವಂತಹ ಪೆಟಿಕೋಟ್ಸು. ಇದೇ ಥರ ಡ್ರಾಸಲ್ಲಿ ಈವನ್ ಜೆಂಟ್ಸ್ ಇನ್ನರ್ಸ್ ಇರ್ಬೋದು, ಅಥವಾ ಲೇಡೀಸ್ ಇನ್ನರ್ಸ್ ಇರ್ಬೋದು, ಮತ್ತು ಮಕ್ಕಳ ಸಣ್ಣ ಪುಟ್ಟ ಪ್ಯಾಂಟ್ಸ್ ಎಲ್ಲ ಏನಿರುತ್ತೆ ಅವುಗಳನ್ನೆಲ್ಲ ಜೋಡಿಸ್ಕೋಬೋದು. ಇದು ಮಕ್ಕಳ ಡ್ರಾಸು, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಬ್ಬೊಬ್ಬರ ಇನ್ನರ್ಸ್ನ ಒಂದೊಂದು ಕಡೆ ಡ್ರಾ ಅಲ್ಲಿ ಜೋಡಿಸಿದ್ದೀನಿ. ಈವನ್ ಮಕ್ಕಳ ಪ್ಯಾಂಟ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ, ಶಾರ್ಟ್ಸು ಪ್ಯಾಂಟ್ಸ್ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು, ತುಂಬ ಜಾಸ್ತಿ ಬಟ್ಟೆಗಳನ್ನ ಒಂದು ಕಬೋರ್ಡಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ನೀವು ಯೂಸ್ ಮಾಡ್ತಿಲ್ಲ ಅನ್ನೋದಾದರೆ ಆದಷ್ಟು ಅವುಗಳನ್ನ ಸೆಗ್ರಿಗೇಟ್ ಮಾಡಿ ಯಾರಿಗಾದ್ರೂ ಯೂಸ್ ಆಗೋವಂಥವ್ರಿಗೆ ಕೊಟ್ಟರೆ ಬೆಟರು. ಇಲ್ಲಾಂದರೆ ಕಬೋರ್ಡ್ ತುಂಬ ಬಟ್ಟೆಗಳಿರುತ್ತೆ, ಹಾಕ್ಕೊಳ್ಬೇಕು ಅಂದಾಗ ಯಾವ್ದು ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಒಂದು ತೆಗೆದಾಗ ಅದು ನಮ್ಗೆ ಆಗಲ್ಲ, ಅದು ನಮಗೆ ಕಂಫರ್ಟಬಲ್ ಆಗಿರಲ್ಲ, ಪ್ರತಿಯೊಂದನ್ನು ಸೈಡ್ಗೆ ಇಡ್ತಾ ಇರ್ತೀವಿ. ಹಂಗಾಗಿ ನೀವು ಯಾವ್ಯಾವ್ದು ಯೂಸ್ ಮಾಡಲ್ವೋ ಅದನ್ನು ಆದಷ್ಟು ಸೈಡ್ಗೆ ಇಟ್ಬಿಟ್ಟು ಯಾರಿಗಾದ್ರೂ ಯೂಸ್ ಆಗೋವಂಥವ್ರಿಗೆ ಕೊಟ್ಟರೆ ಬೆಟರು. ಸ್ವಲ್ಪ ದಿನದವರೆಗೂ ಒಂದು ಕಡೆ ಸೈಡ್ಗಿಡಿ. ಅದು ನಿಜವಾಗ್ಲೂ ನೀವು ಯೂಸ್ ಮಾಡ್ತೀರಾ ಅಂದರೆ ನೀವು ಕಬೋರ್ಡಲ್ಲಿ ಜೋಡಿಸ್ಕೋಬೋದು, ಇಲ್ಲ ಅಂದರೆ ಅದನ್ನು ಯಾರಿಗಾದ್ರೂ ಕೊಡ್ಬೋದು. ನೆಕ್ಸ್ಟ್, ಹೆವಿ ಡ್ರೆಸ್ಸಸ್ಸು, ಸ್ಯಾರೀಸು ಮತ್ತು ಲೆಹೆಂಗಾಸ್ ಎಲ್ಲ ಏನಿರುತ್ತೆ, ಮಕ್ಕಳ ಫ್ರಾಕ್ಸ್, ಇವುಗಳನ್ನೆಲ್ಲ ನಾರ್ಮಲಾಗಿ ಜೋಡಿಸಿದ್ರೆ ಜಾಸ್ತಿ ಜಾಗ ಬೇಕಾಗುತ್ತೆ. ಹಂಗಾಗಿ ನಿಮಗೆ ಈ ಥರದ್ದು ಸ್ಯಾರಿ ಕವರ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಕಡೆ ಕೂಡ ಇದು ಅವೈಲಬಲ್ ಇದೆ. ಇದರ ಲಿಂಕ್ಸ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಇಂಥ ಬಾಕ್ಸಸ್ ಇರ್ಬೋದು, ನಾರ್ಮಲಾಗಿ ಸ್ಯಾರಿ ಕವರ್ಸ್ ಕೂಡ ಸಿಗುತ್ತೆ.
ಸೊ ಇವುಗಳಲ್ಲಿ ನಾವು ಹೆವಿ ಡ್ರೆಸ್ಸಸ್ಸು, ಡಿಸೈನರ್ ವೇರ್ಸ್ ಎಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ಯೂಶ್ವಲಿ ಮಕ್ಕಳ ಬಟ್ಟೆನೆಲ್ಲ ಹ್ಯಾಂಗರ್ಗೆ ಹಾಕ್ಬಿಟ್ಟು ಹ್ಯಾಂಗ್ ಮಾಡ್ತಾ ಇರ್ತೀನಿ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಬಟ್ಟೆಗಳಾದರೆ ಪರವಾಗಿಲ್ಲ, ಯಾವಾಗಲೂ ಒಕೇಶನಲ್ಲಿ ಯೂಸ್ ಮಾಡ್ತೀವಿ, ಒನ್ಸ್ ಇನ್ ಎ ಮಂತ್ ಯೂಸ್ ಮಾಡ್ತೀವಿ ಅಂದಾಗ ಈಗ ತೋರಿಸ್ತಾ ಇದೀನಲ್ಲ ಈ ಥರ ಸ್ಯಾರಿ ಕವರ್ಸ್ ಆದರೆ ಬೆಟರು. ಇದರಲ್ಲಿ ಆಲ್ಮೋಸ್ಟ್ ಒಂದು 8 to 9 ಫ್ರಾಕ್ಸ್ನ ಆರ್ಗನೈಸ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಇವೆಲ್ಲ ಸ್ವಲ್ಪ ಹೆವಿಯಾಗಿರುವಂಥ ಫ್ರಾಕ್ಸೇ, ಆದರೂ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 8 ರಿಂದ 9 ಫ್ರಾಕ್ಸು ಇದೇ ಒಂದು ಆರ್ಗನೈಸರಲ್ಲಿ ಇಡಿಸ್ಬಿಟ್ಟಿದೆ. ಇವುಗಳನ್ನ ನಾರ್ಮಲ್ ಆಗಿ ಜೋಡಿಸಿದಾಗ ಒಂದು ಸೆಕ್ಷನ್ ಫುಲ್ಲು ಬೇಕಾಗಿತ್ತು. ಇವಾಗ ಅದೇ ಸೆಕ್ಷನಲ್ಲಿ ನೋಡ್ತಿದ್ದೀರಲ್ವಾ ಎಷ್ಟೊಂದು ಬಟ್ಟೆಗಳನ್ನ ಜೋಡಿಸಿದ್ದೀನಿ ಅಂತ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟು, ಪ್ರತಿ ಕಬೋರ್ಡಲ್ಲೂ ಟಾಪ್ ಟು ಬಾಟಮ್ವರೆಗೂ ಬಟ್ಟೆಗಳನ್ನ ತುಂಬಿಸ್ತೀರಾ, ಅಟ್ಲೀಸ್ಟ್ ಸ್ವಲ್ಪ ಆದರೂ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ. ಇಲ್ಲೇನು ಬ್ಲೂ ಕಲರ್ ಬಾಸ್ಕೆಟ್ ನೋಡ್ತಾ ಇದ್ದೀರಾ, ಇದರಲ್ಲಿ ಐರನ್ ಮಾಡಿಸ್ಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿರ್ತೀನಿ. ಸೇಮ್ ವೇಯಲ್ಲೇ ಇನ್ನೊಂದು ಕಬೋರ್ಡಲ್ಲಿ ಸಾಮಾನ್ಯವಾಗಿ ಒಂದು 5 ನಿಮಿಷ ವೇರ್ ಮಾಡಿರ್ತೀವಿ ಒಂದು ಡ್ರೆಸ್ನ, ಅದನ್ನು ಮತ್ತೆ ವಾಶ್ಗೆ ಹಾಕೋಕ್ಕಾಗಲ್ಲ, ಇನ್ನೊಂದು ಸತಿ ವೇರ್ ಮಾಡಿದ್ಮೇಲೆ ಹಾಕ್ಕೊಳ್ಳೋಣ ಅಂತ ಒಂದು ಕಡೆ ಇಡ್ತಾ ಇರ್ತೀವಿ. ಅಂಥದ್ದಕ್ಕೆಲ್ಲ ಕಬೋರ್ಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಜಾಗ ಇದ್ದರೆ ಅಲ್ಲಿ ಜೋಡಿಸ್ಕೋಬೋದು. ಈವನ್ ಮಕ್ಕಳ ಕಬೋರ್ಡಲ್ಲೂ ಕೂಡ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಅನ್ನೋದು ಬಿಟ್ಟಿರ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಷ್ಟು ಬಟ್ಟೆಗಳ ಆರ್ಗನೈಸೇಷನ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದಂತಹ ಐಡಿಯಾಸ್. ಐ ಹೋಪ್ ಈ ಐಡಿಯಾಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಬಟ್ಟೆಗಳನ್ನ ಜೋಡಿಸೋದ್ರಲ್ಲಿ ನೀವೇನಾದರೂ ಡಿಫ್ರೆಂಟ್ ಆಗಿರುವಂಥ ಟ್ರಿಕ್ಸ್ನ ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಈ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಟಿಪ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.